ಅವರೆಲ್ಲರೂ ರಣರಂಗದಲ್ಲಿ ಹೋರಾಡಿದವರು, ಯುದ್ಧ ಮಾಡೋ ಕಲೆಯನ್ನು ಕರಗತ ಮಾಡಿಕೊಂಡಿರುವ ವೀರ ಸೈನಿಕರು, 10 ವರ್ಷ ಭಾರತ ಮಾತೆಯನ್ನು ರಕ್ಷಣೆ ಮಾಡಿದ ಕೆಚ್ಚೆದೆಯ ಶೂರರು. ಇಂತಹ ವೀರಪುತ್ರರು ಈಗ ಪಹಲ್ಗಾಮ್ ಪ್ರತೀಕಾರಕ್ಕಾಗಿ ಕಾಯ್ತಾ ಇದ್ದಾರೆ. ಕಾಯುತ್ತಿದೆ. ಪಾಪಿ ಪಾಕಿಸ್ತಾನವನ್ನ ಸರ್ವನಾಶ ಮಾಡಲು ಭಾರತ ಸಜ್ಜಾಗಿದೆ. ಗಡಿಯಲ್ಲಿ ಸಮರಾಭ್ಯಾಸ ಶುರು ಮಾಡಿದೆ. ಯಾವುದೇ ಕ್ಷಣದಲ್ಲಿ ಯುದ್ಧ ಆರಂಭವಾಗಲಿದೆ. ಒಂದು ವೇಳೆ ವಾರ್ ಶುರುವಾದ್ರೆ ರಣರಂಗಕ್ಕೆ ನುಗ್ಗಿ ಹೋರಾಡಲು ಕರುನಾಡಿನ ವೀರ ಸೇನಾನಿಗಳ ಗ್ರಾಮವೊಂದು ಸಜ್ಜಾಗಿದೆ. ಪಹಲ್ಗಾಮ್ ಪ್ರತೀಕಾರಕ್ಕೆ ಕಾಯುತ್ತಿದೆ ಸೈನಿಕರ ಗ್ರಾಮ. ಗದಗದ ಆತಲಗೇರಿ ಗ್ರಾಮದಲ್ಲಿ ಮನೆಗೊಬ್ಬ ಯೋಧ. ಭಾರತ ಹಾಗೂ ಪಾಕಿಸ್ತಾನದ ಗಡಿಯಲ್ಲಿ ಯುದ್ಧದ ಕಾರ್ಮೋಡ ಆವರಿಸಿದೆ. ಯಾವ ಕ್ಷಣದಲ್ಲಾದ್ರೂ ಯುದ್ಧ ಘೋಷಣೆಯಾಗಲಿದೆ. ಪಾಪಿ ಪಾಕಿಸ್ತಾನದ ವಿರುದ್ಧ ಮಾಜಿ ಸೈನಿಕರು ಕೂಡ ಯುದ್ಧಕ್ಕೆ ನಾವು ರೆಡಿಯಂತಿದ್ದಾರೆ. ಗದಗ ಜಿಲ್ಲೆಯ ಆತಲಗೇರಿ ಗ್ರಾಮದ ಕೆಚ್ಚೆದೆಯ ಮಾಜಿ ಸೈನಿಕರು ರಣರಂಗಕ್ಕೆ ನಾವು ಸಿದ್ಧ ಎಂದಿದ್ದಾರೆ. ಆತಲಗೇರಿ ಗ್ರಾಮದಲ್ಲಿ ಸುಮಾರು 4,000ಕ್ಕೂ ಹೆಚ್ಚು ಜನರಿದ್ದಾರೆ. ಪ್ರತಿಯೊಂದು ಮನೆಯಲ್ಲಿ 2 ರಿಂದ 3 ಮಂದಿ ಸೈನಿಕರು ದೇಶ ಸೇವೆ ಸಲ್ಲಿಸುತ್ತಿದ್ದಾರೆ. ರಾಷ್ಟ್ರದ ರಕ್ಷಣೆಗಾಗಿ ಹಾಲಿ ಹಾಗೂ ಮಾಜಿ ಸೇರಿ 150ಕ್ಕೂ ಹೆಚ್ಚು ವೀರ ಯೋಧರಿದ್ದಾರೆ. ಇವರಿಗೆ ಜಮ್ಮು ಕಾಶ್ಮೀರದಲ್ಲಿ 16 ವರ್ಷ ಸೇವೆ ಸಲ್ಲಿಸಿದ ಅನುಭವ ಕೂಡ ಇದೆ. ಹೀಗಾಗಿ ಭಾರತ ಹಾಗೂ ಪಾಕಿಸ್ತಾನದ ನಡುವೆ ಯುದ್ಧ ಆರಂಭವಾದ್ರೆ ನಾವು ಕೂಡ ರಣರಂಗಕ್ಕೆ ಹೋಗಲು ಸಿದ್ಧ ಅಂತ ಮಾಜಿ ಸೈನಿಕರು ತೊಡೆತಟ್ಟಿದ್ದಾರೆ. ಯುದ್ಧದ ಕಾರ್ಮೋಡ ಇದೆ. ಅದರದ್ದೇನರ ಅವಶ್ಯಕತೆ ಬಿದ್ದರೆ ಎಲ್ಲರೂ ಮಾಜಿ ಸೈನಿಕರು ಹೋಗ್ಲಿಕ್ಕೆ ತಯಾರಿದ್ದಾರೆ. ಅವ್ರದ್ದು ಮ್ಯಾಗ ಕೇಂದ್ರ ಸರ್ಕಾರ ಹೆಂಗೆ ಆದೇಶ ಕೊಡ್ತೈತೋ ಅದೇ ಪ್ರಕಾರನ ಎಲ್ಲರೂ ಸಿದ್ಧತೆ ಒಳಗನ ಇದ್ದಿದ್ದೀವಿ. ಎಷ್ಟು ವರ್ಷ ಮಾಡಿದ್ದೀರಿ ಸರ್? ಯಾವ ರೀತಿ ಅಲ್ಲಿ ವಾತಾವರಣ? ನಾವು 17 ವರ್ಷ ಸರ್ವಿಸ್ ಮಾಡಿ ಬಂದಿದ್ದೀವಿ. ಅಲ್ಲಿದ್ದು ಕಾರ್ಮೋಡ ಅಂತಂದರೆ ಅಲ್ಲಿದ್ದು ಲೋಕಲ್ ಜನಸ್ ಇದ್ದಾರೆ, ಅವರು ಮ್ಯಾಕ್ಸಿಮಮ್ ಸಪೋರ್ಟು ಅಲ್ಲಿ ಇಂಡಿಯನ್ ಆರ್ಮಿಗೆ ಮ್ಯಾಕ್ಸಿಮಮ್ ಮಾಡೋಂಗಿಲ್ಲ. ಈಗ ಮಾಡ್ತಾ ಇದ್ದಾರೆ. ಯಾಕಂದರೆ ಈಗಿನ ವಾತಾವರಣ ಅವಾಗಿನ ವಾತಾವರಣ ಭಾಳ ಡಿಫ್ರೆನ್ಸ್ ಆಗಿದೆ. ಇನ್ನು ಗದಗ ಜಿಲ್ಲೆಯಲ್ಲಿಯೇ ಅತಿ ಹೆಚ್ಚು ಸೈನಿಕರನ್ನು ದೇಶ ಸೇವೆಗೆ ಕಳುಹಿಸಿದ ಪ್ರಖ್ಯಾತಿ ಆತಲಗೇರಿ ಗ್ರಾಮಕ್ಕಿದೆ. ದೇಶ ಸೇವೆ ಮಾಡುವಾಗ ಈ ಗ್ರಾಮದ ಹಲವು ಯೋಧರು ತಮ್ಮ ಪ್ರಾಣವನ್ನು ತ್ಯಾಗ ಮಾಡಿದ್ದಾರೆ. ಆದ್ರೂ ಈ ಊರಲ್ಲಿ ದೇಶಾಭಿಮಾನ ಕಡಿಮೆ ಆಗಿಲ್ಲ. ದೇಶ ಸೇವೆ ಮಾಡಿ ನಿವೃತ್ತಿಯಾದ ಮಾಜಿ ಸೈನಿಕರಲ್ಲಿ ಪಹಲ್ಗಾಮ್ ಪ್ರತೀಕಾರಕ್ಕೆ ಕಿಚ್ಚು ಹಚ್ಚಿದೆ. ಕೇಂದ್ರ ಸರ್ಕಾರ ಹೇಳಿದ್ರೆ ಯುದ್ಧ ಭೂಮಿಯಲ್ಲಿ ಪಾಪಿ ಪಾಕಿಸ್ತಾನವನ್ನು ಹುಟ್ಟಡಗಿಸಲು ಸನ್ನದ್ಧರಾಗಿದ್ದಾರೆ. 21 ವರ್ಷ ಸರ್ವಿಸ್ ಮಾಡೀವಿ ಸರ್ ನಾವು. ಈಗ ಕಾಲ್ ಮಾಡಿದ್ರೆ ನಾವು ಹೋಗೋಕೆ ಎಲ್ಲರೂ ತಯಾರಿದ್ದೀವಿ ಸರ್. ಕರೆದ್ರೆ ನಾವೇನು ಹೋಗಿ ಇದನ್ನು ಫೇಸ್ ಮಾಡೋಕ್ಕೆ ನಾವು ತಯಾರಿದ್ದೀವಿ. ಈ ಘಟನೆ ಬಗ್ಗೆ ಏನು ಹೇಳಕ್ಕೆ ಸರ್? ಅಮಾಯಕ ಪ್ರವಾಸಿಗರ ಮೇಲೆ ಹಲ್ಲೆ ಮಾಡಿದ್ರು ಉಗ್ರರು. ಅದೆಲ್ಲ ಭಾಳ ದೊಡ್ಡ ತಪ್ಪು ಸರ್. ಅದು ಮಾಡಬಾರ್ದಿತ್ತು. ಮಾಡಿದ್ಕೆ ಅವ್ರಿಗೆ ತಕ್ಕ ಪಾಠ ಕಲ್ಸೋಕೆ ಕೇಂದ್ರ ಸರ್ಕಾರ ಏನು ದಿಟ್ಟ ಹೆಜ್ಜೆ ಇಟ್ಟೈತಿ. ಇದೇ ಥರ ಇನ್ನು ಮುಂದೆ ಏನು ಮಾಡಲಿ. ಅದಕ್ಕೆಲ್ಲ ನಮ್ಮಂಥದ್ದು ಇಲ್ಲಿದ್ದಾರೆ ಸಪೋರ್ಟ್ ಇದ್ದೇ ಇರ್ತೈತಿ. ನಮ್ಮನ್ನು ಕರೆದ್ರೆ ನಾವು ಅಲ್ಲಿಗೆ ಹೋಗ್ಲಿಕ್ಕೆ ಎಲ್ಲ ತಯಾರಿದ್ದೀವಿ. ಕೇಂದ್ರ ಸರ್ಕಾರ ಒಂದು ಕರೆ ಕೊಟ್ಟರೆ ಸಾಕು, ಆತಲಗೇರಿ ಗ್ರಾಮದ ಮಾಜಿ ಸೈನಿಕರು ರಣರಂಗಕ್ಕೆ ಧುಮುಕಲಿದ್ದಾರೆ. ನಿವೃತ್ತ ಯೋಧರ ಈ ದೇಶ ಪ್ರೇಮಕ್ಕೆ ನಮ್ಮದೊಂದು ಸಲಾಂ. ಮಂಜು ಪತ್ತರ್, ರಿಪಬ್ಲಿಕ್ ಕನ್ನಡ, ಗದಗ. ಅವರೆಲ್ಲರೂ ರಣರಂಗದಲ್ಲಿ ಹೋರಾಡಿದವರು, ಯುದ್ಧ ಮಾಡೋ ಕಲೆಯನ್ನು ಕರಗತ ಮಾಡಿಕೊಂಡಿರುವ ವೀರ ಸೈನಿಕರು, 16 ವರ್ಷ ಭಾರತ ಮಾತೆಯನ್ನು ರಕ್ಷಣೆ ಮಾಡಿದ ಕೆಚ್ಚೆದೆಯ ಶೂರರು. ಇಂತಹ ವೀರಪುತ್ರರು ಈಗ ಪಹಲ್ಗಾಮ್ ಪ್ರತೀಕಾರಕ್ಕಾಗಿ ಕಾಯ್ತಾ ಇದ್ದಾರೆ. ಕಾಯುತ್ತಿದೆ. ಪಾಪಿ ಪಾಕಿಸ್ತಾನವನ್ನ ಸರ್ವನಾಶ ಮಾಡಲು ಭಾರತ ಸಜ್ಜಾಗಿದೆ. ಗಡಿಯಲ್ಲಿ ಸಮರಾಭ್ಯಾಸ ಶುರು ಮಾಡಿದೆ. ಯಾವುದೇ ಕ್ಷಣದಲ್ಲಿ ಯುದ್ಧ ಆರಂಭವಾಗಲಿದೆ. ಒಂದು ವೇಳೆ ವಾರ್ ಶುರುವಾದ್ರೆ ರಣರಂಗಕ್ಕೆ ನುಗ್ಗಿ ಹೋರಾಡಲು ಕರುನಾಡಿನ ವೀರ ಸೇನಾನಿಗಳ ಗ್ರಾಮವೊಂದು ಸಜ್ಜಾಗಿದೆ. ಪಹಲ್ಗಾಮ್ ಪ್ರತೀಕಾರಕ್ಕೆ ಕಾಯುತ್ತಿದೆ ಸೈನಿಕರ ಗ್ರಾಮ. ಗದಗದ ಆತಲಗೇರಿ ಗ್ರಾಮದಲ್ಲಿ ಮನೆಗೊಬ್ಬ ಯೋಧ. ಭಾರತ ಹಾಗೂ ಪಾಕಿಸ್ತಾನದ ಗಡಿಯಲ್ಲಿ ಯುದ್ಧದ ಕಾರ್ಮೋಡ ಆವರಿಸಿದೆ. ಯಾವ ಕ್ಷಣದಲ್ಲಾದ್ರೂ ಯುದ್ಧ ಘೋಷಣೆಯಾಗಲಿದೆ.
ಪಾಪಿ ಪಾಕಿಸ್ತಾನದ ವಿರುದ್ಧ ಮಾಜಿ ಸೈನಿಕರು ಕೂಡ ಯುದ್ಧಕ್ಕೆ ನಾವು ರೆಡಿ ಅಂತಿದ್ದಾರೆ. ಗದಗ ಜಿಲ್ಲೆಯ ಆತಲಗೇರಿ ಗ್ರಾಮದ ಕೆಚ್ಚೆದೆಯ ಮಾಜಿ ಸೈನಿಕರು ರಣರಂಗಕ್ಕೆ ನಾವು ಸಿದ್ಧ ಎಂದಿದ್ದಾರೆ. ಆತಲಗೇರಿ ಗ್ರಾಮದಲ್ಲಿ ಸುಮಾರು 4,000ಕ್ಕೂ ಹೆಚ್ಚು ಜನರಿದ್ದಾರೆ. ಪ್ರತಿಯೊಂದು ಮನೆಯಲ್ಲಿ 2 ರಿಂದ 3 ಮಂದಿ ಸೈನಿಕರು ದೇಶ ಸೇವೆ ಸಲ್ಲಿಸುತ್ತಿದ್ದಾರೆ. ರಾಷ್ಟ್ರದ ರಕ್ಷಣೆಗಾಗಿ ಹಾಲಿ ಹಾಗೂ ಮಾಜಿ ಸೇರಿ 150ಕ್ಕೂ ಹೆಚ್ಚು ವೀರ ಯೋಧರಿದ್ದಾರೆ. ಇವರಿಗೆ ಜಮ್ಮು ಕಾಶ್ಮೀರದಲ್ಲಿ 16 ವರ್ಷ ಸೇವೆ ಸಲ್ಲಿಸಿದ ಅನುಭವ ಕೂಡ ಇದೆ. ಹೀಗಾಗಿ ಭಾರತ ಹಾಗೂ ಪಾಕಿಸ್ತಾನದ ನಡುವೆ ಯುದ್ಧ ಆರಂಭವಾದ್ರೆ ನಾವು ಕೂಡ ರಣರಂಗಕ್ಕೆ ಹೋಗಲು ಸಿದ್ಧ ಅಂತ ಮಾಜಿ ಸೈನಿಕರು ತೊಡೆತಟ್ಟಿದ್ದಾರೆ. ಯುದ್ಧದ ಕಾರ್ಮೋಡ ಇದೆ, ಅದರದೇನರ ಅವಶ್ಯಕತೆ ಬಿದ್ದರೆ ಎಲ್ಲರೂ ಮಾಜಿ ಸೈನಿಕರು ಹೋಗ್ಲಿಕ್ಕೆ ತಯಾರಿದ್ದಾರೆ. ಅವ್ರದ್ದು ಮ್ಯಾಗ ಕೇಂದ್ರ ಸರ್ಕಾರ ಹೆಂಗೆ ಆದೇಶ ಕೊಡ್ತೈತೋ ಅದೇ ಪ್ರಕಾರನ ಎಲ್ಲರೂ ಬದ್ಧತೆ ಒಳಗನ ಸಿದ್ಧತೆ ಒಳಗನ ಇದ್ದಿದ್ದೀವಿ. ಎಷ್ಟು ವರ್ಷ ಮಾಡಿದ್ದೀರಿ ಸರ್? ಯಾವ ರೀತಿ ಅಲ್ಲಿ ವಾತಾವರಣ ಇದೆ? ನಾವು 17 ವರ್ಷ ಸರ್ವಿಸ್ ಮಾಡಿ ಬಂದಿದ್ದೀವಿ. ಅಲ್ಲಿದ್ದು ಕಾರ್ಮೋಡ ಅಂತಂದರೆ ಅಲ್ಲಿದ್ದು ಲೋಕಲ್ ಜನಸ್ ಏನದ ಇದ್ದಾರೆ, ಅವರು ಮ್ಯಾಕ್ಸಿಮಮ್ ಸಪೋರ್ಟು ಅಲ್ಲಿ ಇಂಡಿಯನ್ ಆರ್ಮಿಗೆ ಮ್ಯಾಕ್ಸಿಮಮ್ ಮಾಡೋಂಗಿಲ್ಲ. ಈಗ ಮಾಡ್ತಾ ಇದ್ದಾರೆ, ಯಾಕಂದರೆ ಈಗಿನ ವಾತಾವರಣ ಆವಾಗಿನ ವಾತಾವರಣ ಭಾಳ ಡಿಫ್ರೆನ್ಸ್ ಆಗಿದೆ. ಇನ್ನು ಗದಗ ಜಿಲ್ಲೆಯಲ್ಲಿಯೇ ಅತಿ ಹೆಚ್ಚು ಸೈನಿಕರನ್ನು ದೇಶ ಸೇವೆಗೆ ಕಳುಹಿಸಿದ ಪ್ರಖ್ಯಾತಿ ಆತಲಗೇರಿ ಗ್ರಾಮಕ್ಕಿದೆ. ದೇಶ ಸೇವೆ ಮಾಡುವಾಗ ಈ ಗ್ರಾಮದ ಹಲವು ಯೋಧರು ತಮ್ಮ ಪ್ರಾಣವನ್ನು ತ್ಯಾಗ ಮಾಡಿದ್ದಾರೆ. ಆದ್ರೂ ಈ ಊರಲ್ಲಿ ದೇಶಾಭಿಮಾನ ಕಡಿಮೆ ಆಗಿಲ್ಲ. ದೇಶ ಸೇವೆ ಮಾಡಿ ನಿವೃತ್ತಿಯಾದ ಮಾಜಿ ಸೈನಿಕರಲ್ಲಿ ಪಹಲ್ಗಾಮ್ ಪ್ರತಿಕಾರಕ್ಕೆ ಕಿಚ್ಚು ಹಚ್ಚಿದೆ. ಕೇಂದ್ರ ಸರ್ಕಾರ ಹೇಳಿದ್ರೆ ಯುದ್ಧ ಭೂಮಿಯಲ್ಲಿ ಪಾಪಿ ಪಾಕಿಸ್ತಾನವನ್ನು ಹುಟ್ಟಡಗಿಸಲು ಸನ್ನದ್ಧರಾಗಿದ್ದಾರೆ. 21 ವರ್ಷ ಸರ್ವಿಸ್ ಮಾಡೀವಿ ಸರ್ ನಾವು. ಈಗ ಕಾಲ್ ಮಾಡಿದ್ರೆ ನಾವು ಹೋಗೋಕೆ ಎಲ್ಲರೂ ತಯಾರಿದ್ದೀವಿ ಸರ್. ಕರೆದ್ರೆ ನಾವೇನು ಹೋಗಿ ಇದನ್ನು ಫೇಸ್ ಮಾಡೋಕೆ ನಾವು ತಯಾರಿದ್ದೀವಿ. ಈ ಘಟನೆ ಬಗ್ಗೆ ಏನು ಹೇಳಕ್ಕೆ ಸರ್? ಅಮಾಯಕ ಪ್ರವಾಸಿಗರ ಮೇಲೆ ಹಲ್ಲೆ ಮಾಡಿದ್ರು ಉಗ್ರರು. ಅದೆಲ್ಲ ಭಾಳ ದೊಡ್ಡ ತಪ್ಪು ಸರ್, ಅದು ಮಾಡಬಾರ್ದಿತ್ತು. ಮಾಡಿದ್ಕೆ ಅವ್ರಿಗೆ ತಕ್ಕ ಪಾಠ ಕಲ್ಸೋಕೆ ಕೇಂದ್ರ ಸರ್ಕಾರ ಏನು ದಿಟ್ಟ ಹೆಜ್ಜೆ ಇಟ್ಟೈತಿ, ಇದೇ ಥರ ಇನ್ನು ಮುಂದೆ ಏನು ಮಾಡಲಿ. ಅದಕ್ಕೆಲ್ಲ ನಮ್ಮಂಥದ್ದು ಇಲ್ಲಿದ್ದರಿಗೆ ಸಪೋರ್ಟ್ ಇದ್ದೇ ಇರ್ತೈತಿ. ನಮ್ಮನ್ನು ಕರೆದ್ರೆ ನಾವು ಅಲ್ಲಿಗೆ ಹೋಗ್ಲಿಕ್ಕೆ ಎಲ್ಲ ತಯಾರಿದ್ದೀವಿ. ಕೇಂದ್ರ ಸರ್ಕಾರ ಒಂದು ಕರೆ ಕೊಟ್ಟರೆ ಸಾಕು, ಆತಲಗೇರಿ ಗ್ರಾಮದ ಮಾಜಿ ಸೈನಿಕರು ರಣರಂಗಕ್ಕೆ ಧುಮುಕಲಿದ್ದಾರೆ. ನಿವೃತ್ತ ಯೋಧರ ಈ ದೇಶ ಪ್ರೇಮಕ್ಕೆ ನಮ್ಮದೊಂದು ಸಲಾಂ. ಮಂಜು ಪತ್ತರ್, ರಿಪಬ್ಲಿಕ್ ಕನ್ನಡ, ಗದಗ. ಕೊಡುವಂತ ಕೆಲಸ ಆಗಿದೆ. ಈಗ ಪಾಕ್ ರೇಂಜರ್ ಅನ್ನ ಈಗ BSF ಯೋಧರು ವಶದಲ್ಲಿಟ್ಕೊಂಡಿದ್ದಾರೆ. ಮುಂದೆ ಏನಾಗಬಹುದು? ಏಪ್ರಿಲ್ 23ರಂದು ನಮ್ಮ ದೇಶದ ಯೋಧನನ್ನ ಪಾಕಿಸ್ತಾನದ ರೇಂಜರ್ಗಳು ವಶಕ್ಕೆ ಪಡಿಸಿಕೊಂಡಿದ್ರು. ಇಂಡೋ ಪಾಕ್ನ ಬಾರ್ಡರ್ ಪಂಜಾಬ್ನ